ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಮನುಷ್ಯ ಅಂದಮೇಲೆ ಹಲವಾರು ರೀತಿಯಾಗಿರುವಂತಹ ಸಮಸ್ಯೆಗಳಿಗೆ, ತೊಂದರೆಗಳಿಗೆ ಒಳಗಾಗಿರ್ತಾರೆ. ವಿವಾಹದ ವಿಚಾರ, ಉದ್ಯೋಗ, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲದ ಬಾಧೆ ಇರ್ಬೋದು. ಈ ಎಲ್ಲ ಒಂದು ಸಮಸ್ಯೆಗಳಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದ್ರೆ ನಿಮಗಿರುವಂತಹ ಒಂದು ಸರಳವಾಗಿರುವಂತಹ ಪರಿಹಾರ ಅಕ್ಷಯ ವೃಕ್ಷವನ್ನು ನೀವು ಬರಮಾಡ್ಕೊಳ್ಬಹುದು. ಇದೇ ಅಕ್ಷಯ ತೃತೀಯ ಹತ್ರ ಬರ್ತಾ ಇದೆ. ಅದರ ಪ್ರಯುಕ್ತ ವಿಶೇಷವಾಗಿರುವಂತಹ ಒಂದು ಪ್ರಯೋಗವನ್ನ ನಿಮಗೆ ಗುರುಗಳು ಈ ಒಂದು ಅಕ್ಷಯ ವೃಕ್ಷದ ಮುಖಾಂತರ ಮಾಡಿ ತೋರಿಸ್ತಾರೆ. ಅದಕ್ಕಿಂತ ಮುಂಚೆ ನೀವು ಅಕ್ಷಯ ವೃಕ್ಷವನ್ನು ಬರಮಾಡ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳೇ ಇರೋದಿಲ್ಲ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಮೊನ್ನೆ ಒಂದು ವಿಡಿಯೋ ಮಾಡುವಾಗ ನೀವು ಹೀಗೆ ಮಾತಿಗೆ ಹೇಳ್ತಾ ಇದ್ರಿ, ಮದುವೆ ವಿಚಾರವಾಗಿ ಮಾತಾಡುವಾಗ ಇತ್ತೀಚೆಗೆ ಡೈವರ್ಸ್ಗಳು ಯಾಕೆ ಜಾಸ್ತಿ ಆಗುತ್ತೆ ಅದಕ್ಕೆ ಕಾರಣಗಳು ಹೇಳಿದ್ರಿ, ಅಥವಾ ಮ್ಯಾಚ್ ಮೇಕಿಂಗ್ ಯಾವ ರೀತಿ ಮಾಡಬೇಕು ಅದೆಲ್ಲವೂ ಕೂಡ ಓಕೆ ಇತ್ತು. ಆದರೆ ಇನ್ನೊಂದು ಮಾತನ್ನು ನೀವು ಹೇಳಿದ್ರಿ, ಈಗ ಹುಡುಗಿ ಜಾತಕಕ್ಕಿಂತ ನಾವು ಅತ್ತೆ ಸೊಸೆ ಜಾತಕ ಮ್ಯಾಚ್ ಆಗುತ್ತಾ ಅನ್ನೋದು ನೋಡಬೇಕು ಅಂತ ಹೇಳಿದ್ರಿ. ಇದು ಕೂಡ ನಾವು ಫೋಕಸ್ ಮಾಡಬೇಕಾ ಗುರುಗಳೇ? ಇದು ಕೂಡ ಮ್ಯಾಚ್ ಆದ್ರೇ ಲೈಫ್ ಅನ್ನೋಂಥದ್ದು ಚೆನ್ನಾಗಿರೋದ? ಇಲ್ಲಿ ಮ್ಯಾಚ್ ಆಗಲಿಲ್ಲ ಅಂತಂದಾಗ ಚೆನ್ನಾಗಿರೋದಿಲ್ವಾ? ಯೂಶಲಿ ನೋಡುವಂಥದ್ದು ಹುಡುಗಿ ಜಾತಕ, ಬಟ್ ಅಟ್ಲೀಸ್ಟ್ ಅತ್ತೆ ಮತ್ತು ಸೊಸೆ ಜಾತಕನ ನಾವು ನೋಡ್ಬೇಕೀಗ ಜಗಳಗಳಾಗಬಾರ್ದು ಅಂತಂದ್ರೆ ಅಂತ ನೀವು ಮಾತನ್ನ ಬಳಸಿದ್ರಿ. ಇದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ? ಮ್ಯಾಚ್ ಆಗದೇ ಇದ್ದಾಗ ಯಾವ ರೀತಿ ಸಮಸ್ಯೆಗಳಿಗೆ ಈಡಾಗ್ತೀವಿ ಗುರುಗಳೇ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಾನು ನನ್ನ ಹತ್ರ ಬಂದು ಕೆಲವರು ಅಂದದ್ದನ್ನೇ ಮುಂದೆ ಹೇಳಿದೆ, ನೀವು ಅದನ್ನೇ ಕೇಳೋದಾ? ಆಗನ್ಸುತ್ತೆ ಒಂದು ಸಲ ನಾವು ಬಹುಶಃ ನೋಡಿಕೊಂಡ್ರು ಒಳ್ಳೆಯದೇನೋ ಅದು ಅನಿಸುತ್ತೆ. ಈಗ ಮನುಷ್ಯ ಅಪ್ಡೇಟ್ ಆಗ್ತಿರೋದ್ರಿಂದ ನವನವೀನತೆಯನ್ನು ಕಲಿಬೇಕಾದ್ರೆ ಬಹುಶಃ ಬೇಕು ಅಂತ ಅನಿಸುತ್ತೆ. ಯಾರೋ ಬಂದಾಗ ನಾನು ಇದನ್ನು ಗಮನಿಸಿದೆ, ಅವರ ಮನೆ ಸದಸ್ಯರೆಷ್ಟು, ಮೇನ್ ಇವ್ರ ಮನೆಯ ಡೋರು, ಅವ್ರ ಮನೆ ನೋಡಿ, ಎರಡೂ ನಾನು ಗಮನಿಸ್ತೀನಿ ಇತ್ತೀಚೆಗೆ. ತುಂಬ ಕೂಲಂಕುಷವಾಗಿ ನಮಗೊಂದು ಅದೇ ಹೇಳಿದ್ದು, ನಮಗೆಲ್ಲೋ ಒಂದು ಕಡೆ ಆಹಾರದಲ್ಲಿ ವ್ಯತ್ಯಾಸ ಕಂಡ್ರೆ ಅದನ್ನು ತಿರಸ್ಕರಿಸ್ತೀವಿ. ನಾವೊಂದು ಉಡುಪನ್ನು ತೆಗೆದುಕೊಳ್ಬೇಕಾದ್ರೆ ಅಲ್ಲಿ ಕೂಡ ನಾವು ಬ್ರ್ಯಾಂಡನ್ನು ಹುಡುಕಾಟ ಮಾಡ್ತೀವಿ. ನಮಗೆ ಎನಿಥಿಂಗ್ಸ್ ಕೊನೆ ಪಕ್ಷ ನಮಗೆ ಬೇಕಾಗಿರೋ ಸಣ್ಣ ಪುಟ್ಟದ್ದು ಅಂದರೆ ತಾಜಾನೇ ಹುಡುಕ್ತೀವಿ, ತರಕಾರಿಗಳಲ್ಲಿ ಕೂಡ. ಇನ್ನು ಈ ಆಯ್ಕೆ ಹೇಗಿರಬೇಕು ಅಂತ, ಅಯ್ಯೋ ಸುಮ್ಮನೆ ಹೇಳ್ತಾರೆ ಬಿಡು ಅಂತಾರೆ. ಅಯ್ಯೋ ಸುಮ್ಮನೆ ಏನೋ ಹೊಟ್ಟೆಗೆ ತಿನ್ನೋ ತಾನತೆ ಏನೋ ತಗೊಳ್ವಲ್ಲ ನೀವು. ಅದಕ್ಕೆ ಎಷ್ಟು ನಾವು ಸ್ವಚ್ಛವಾಗಿರತಕ್ಕಂತಹದ್ದು, ತುಂಬ ತುಂಬ ಫ್ರೆಶ್ ಆಗಿರುವಂಥದ್ದು, ಅದು ಪ್ರೋಟೀನ್ ಯುಕ್ತವಾಗಿರ್ತಕ್ಕಂಥದ್ದು ಎಷ್ಟೆಲ್ಲ ಕೂಡ ಗಮನಿಸ್ತೀವೋ ಇದು ಹಾಗೆಯೇ ದಯವಿಟ್ಟು ಗಮನಿಸಿ. ಯಾರ್ದೋ ಒಬ್ಬರದು ನಾನು ಮೊನ್ನೆ ಈ ರೀತಿ ನೋಡಿದಾಗ ಏನಕ್ಕಿದ್ದಾರೆ ಇವರಿಬ್ಬರು ನೋಡೋಣ ಅಂತ ನೋಡಿದೆ. ಅದೇನಾಗಿತ್ತು ಅಂತಂದರೆ, ಸೊಸೆಯ ಜಾತಕ ಬಂದು ಕರ್ಕಾಟಕ ರಾಶಿಯದಾಗಿತ್ತು, ಅತ್ತೆಯದು ಬಂದು ಮಕರ ರಾಶಿ ಆಗಿತ್ತು. ಇನ್ನು ಆ ರಾಶ್ಯಾಧಿಪತಿ, ಕರ್ಕಾಟಕ ರಾಶ್ಯಾಧಿಪತಿ ಚಂದ್ರ, ಈ ಮಕರ ರಾಶಿಗೆ ಸಂಬಂಧಪಟ್ಟವ ಶನಿ. ಹೇಗೆ ಅಂದರೆ 2 ಸಲ ಚೆಕ್ ಮಾಡಿದ್ದೀನಿ ಇದನ್ನು. ಆಮೇಲೆ ಅವ್ರು ಹೇಗಿದ್ದಾರೆ ಅಂತಂದರೆ, ತುಂಬ ಈ ಎಣ್ಣೆ ಸೀಗೆಕಾಯಿ ಅಂತಾರಲ್ಲ ಹಾಗೆ, ಎಣ್ಣೆ ಸೀಗೆಕಾಯಿ ಥರ ಅತ್ತೆ ಮತ್ತು ಸೊಸೆ ಯಾಕೆ ಇರ್ತಾರೆ ಅಂತಂದರೆ, ಲಗ್ನ ಕುಂಡ್ಲಿಗೂ ಮತ್ತು ಭಾವ ಕುಂಡ್ಲಿಗೆ ಎರಡನ್ನೂ ಮ್ಯಾಚ್ ಮಾಡಿದಾಗ ಅವುಗಳೇ ಬಂದಾಗ ಬಹಳ ತಾಪತ್ರ ಇರುತ್ತೆ. ಇನ್ನೊಬ್ಬರದ್ದು ನೋಡಿದೆ, ಹೊಸದಾಗಿ ಮದುವೆ ಆಗಿರ್ತಕ್ಕಂಥದ್ದು. ಹೇಗಿದೆಯಮ್ಮ? ನಾನು ತುಂಬ ಚೆನ್ನಾಗಿರೋಂಥವ್ರು, ಗೊತ್ತಿರೋಂಥವ್ರು ಅವರು. ಕೇಳಿದೆ ನಾನು ಆ ಮಗುನ, ಹೇಗಮ್ಮ ಚೆನ್ನಾಗಿದೆಯಾ, ನನಗೆ ಹೊಂದಾಣಿಕೆ ಆಗಿದೆಯಾ? ಮದುವೆ ಆದಮೇಲೆ ಅತ್ತೆ ಮನೆಯಲ್ಲೆಲ್ಲ ಕೂಡ ನಿಮ್ಮ ಮನೆಯವರಾಗಿರ್ಬೋದು, ಮಾವ ಆಗಿರಬಹುದು, ಇನ್ನು ನಿಮ್ಮ ನಾದಿನಿಯವರೆಲ್ಲರೂ ಕೂಡ ನಿನ್ನ ಜೊತೆಗೆ ಚೆನ್ನಾಗಿದ್ದಾರೆ? ಪರವಾಗಿಲ್ಲ ಸ್ವಾಮಿ, ಎಲ್ಲ ಚೆನ್ನಾಗಿದ್ದಾರೆ. ಅಲ್ಲ ನಿಜ ಹೇಳು, ನಿಮ್ಮ ಅತ್ತೆನ ಕಂಡ್ರೆ? ಇಲ್ಲ ಏನು ತೊಂದರೆ ಇಲ್ಲ, ಆರಾಮಾಗಿದ್ದೀನಿ, ಅದೇ ಸ್ವಲ್ಪ ಸಣ್ಣ ಪುಟ್ಟ ಇರುತ್ತೆ ಅಲ್ಲ ಅಂತ ಅಂದರು ಅವರು. ನಾನು ಕೇಳ್ತಾ ಇರೋದೇ ಬಹುಶಃ ಒಂದು ವರ್ಷದ ಹಿಂದೆ ಅನ್ಕೋತೀನಿ. ಅವರೆಲ್ಲ ಹಾಗೆ ಮಾತಾಡಿದವರು. ಸರಿ ಒಂದು ಸಲ ಕೊಡು ಅಂತ, ನಿಮ್ಮ ಅತ್ತೆ ನಾನು ನಿಮ್ಗೆ ಡೇಟಾ ಬರ್ದಿಲ್ಲ, ಇಲ್ಲ ಗೊತ್ತಿಲ್ಲ ಅಂತಂದರು. ತಿಳ್ಕೊಳ್ಬೋದಾ ಅಂತಂದರೆ ಅವ್ರು ಸ್ವಲ್ಪ ಟೈಮ್ ತೊಗೊಂಡು ನೋಡಿದೆ ನಾನು. ಅವ್ರದ್ದು ಹೇಗಿದೆ ಅಂತಂದರೆ, ಅತ್ತೆ ಬಂದ ಸಿಂಹ ರಾಶಿ ಇದೆ, ಈ ಮಗುದು ಬಂದು ಕುಂಭರಾಶಿ ಇದೆ. ಅಲ್ಲೂ ವೈರತ್ವವೇ. ಒಂದಷ್ಟು ದಿನಗಳು ಚೆನ್ನಾಗಿರ್ತವೆ, ಅದು ಆ ದಶಾಭಕ್ತಿಗಳು ಇವರ ಫೇವರ್ ಆಗಿದ್ದರೆ ಒಂದಷ್ಟು ಜನ ನಡೆದು ಬಿಡುತ್ತೆ. ಒಂದು 8 ತಿಂಗಳು 9 ತಿಂಗಳಿಗೆ ಸ್ವಲ್ಪ ಇಶ್ಯೂ ಸ್ಟಾರ್ಟ್ ಆದವು, ಹಾಗೇ ಆಗ್ತವೆ.
ಅದಕ್ಕೆ ನೀವು ಒಂದಷ್ಟು ಹೇಗಿದ್ದರೂ ಕೂಡ ನೀವು ಎಲ್ಲ ಚೆಕ್ ಮಾಡ್ಕೊಳ್ತೀರಿ. ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ನಿಮ್ಮ ಜಾತಕಾದಿಗಳನ್ನು ವರನೊಂದಿಗೂ ಆಮೇಲೆ ಮನೆಯಲ್ಲಿ ಈ ಅತ್ತೆ ಕಾಟದಿಂದ ಈಗ ಅನುಭವಿಸ್ತಾರಲ್ಲ, ಅವ್ರೇನು ಮಾಡೋದು, ಈಗಾಗಲೇ ಒದ್ದಾಟ ಮಾಡ್ತಿರ್ತಾರೆ, ಅವ್ರಿಗೇನೋ ಒಂದು ರೆಮಿಡಿ ಇದೆ, ಆದರೆ ನಾವು ಆ ರೆಮಿಡಿನೇ ಮಾಡಿಕೊಳ್ಳದೆ ಒಂದಷ್ಟು ಮುಂದುವರಿಯೋಣ. ಆಮೇಲೆ ಹುಡುಗ ಹುಡುಗಿ 2 ಮ್ಯಾಚ್ ಆದ್ರೆ ಸಾಕು, ಮುಂದುವರೆದು ಬಿಡ್ತೀವಿ ನಾವು. ಆ ಹುಡುಗ ಆ ತಾಯಿ ಮಾತು ಕೇಳಿಕೊಂಡು ಈ ಹುಡುಗಿನ ಬಿಡಲೂಬಹುದು, ಅಥವಾ ಈ ಹುಡುಗಿ ಮಾತು ಕೇಳ್ಕೊಂಡು ತಾಯಿನ ಬಿಡಬಹುದು. ಈಗ ಇರಬಾರ್ದಲ್ಲ. ನಾವು ಹೇಳೋದೇನೆ ಮಾತಿಗೆ ವಸುದೈವ ಕುಟುಂಬಕಂ ಅಂತ ಹೇಳ್ತೀವಿ. ಎಲ್ಲಿದೆ ವಸುದೈವ ಕುಟುಂಬಕಂ? ಈಗ ಅತ್ತೆ ಇರಬಾರ್ದಂತೆ, ಮಾವ ಇರಬಾರ್ದಂತೆ, ನಾತನೇ ಇರಬಾರ್ದಂತೆ, ಹುಡುಗ ಇರಬೇಕಂತೆ, ಹುಡುಗನಿಗೆ ಒಂದು ಫಾರ್ಮ್ ಹೌಸ್ ಇರಬೇಕಂತೆ, ಅವನು ಫಾರ್ಮ್ ಹೌಸಲ್ಲಿ ಕೆಲಸ ಮಾಡಬಾರ್ದಂತೆ, ಸಂಬಳ ಬರ್ತಿರ್ಬೇಕಂತೆ, ವ್ಯವಸಾಯ ಮಾಡಬಾರ್ದು, ಏನೇನೇನು ಕಂಡೀಷನ್ ಇದಾವ ಗೊತ್ತಿಲ್ಲ, ರಿಕ್ವೈರ್ಮೆಂಟ್ಸ್ ಇವೆಲ್ಲ ಇರ್ತವೆ. ಆದರೆ ಇದರ ಮಧ್ಯೆ ನಾವು ಇದನ್ನು ಎಚ್ಚೆತ್ತುಕೊಂಡು ಮುಂದುವರಿಯೋದು ಕೂಡ ಒಂದು ಅಂಶ ನೀವು ಗಮನದಲ್ಲಿ ಇಟ್ಟುಕೊಂಡರೆ ಬಹು ಚೆನ್ನಾಗಿರುತ್ತೆ ಅಂತ. ಇದೇ ಫೈನಲ್ ಅಂತಲ್ಲ ನಾನು ಹೇಳ್ತಿಲ್ಲ. ನಾನು ಎಷ್ಟೋ ಚೆಕ್ ಮಾಡಿದಾಗ ಇತ್ತು, ಯಾವಾಗ ಆಪೋಸಿಟ್ ರಾಶಿಗಳಿತ್ತೋ ಅವಾಗ ಸ್ವಲ್ಪ ಇದು ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಎಚ್ಚರ, ಮಿತ್ರದ್ದು ಅಥವಾ ಸ್ವಕ್ಷೇತ್ರಕ್ಕೆ ಸಂಬಂಧಪಡ್ತಕ್ಕಂತಹದ್ದು. ಈಗ ಮೀನರಾಶಿ, ಧನುಸು ರಾಶಿ ಅದ್ಭುತ, ಎರಡಕ್ಕೂ ಗುರುನೇ ಆಗ್ತಾ ಇರುತ್ತೆ. ಮಿಥುನ ರಾಶಿ, ಕನ್ಯಾ ರಾಶಿ ಅದ್ಭುತ. ಇನ್ನು ಮೇಷರಾಶಿ, ವೃಶ್ಚಿಕ ರಾಶಿ ಅದ್ಭುತ. ಈಗಿದ್ದರೆ ಪರವಾಗಿಲ್ಲ. ಎಲ್ಲೋ ಆಪೋಸಿಟ್ ಡೈರೆಕ್ಷನ್ ಇತ್ತು ಅಂತಂದರೆ ಬಹುಶಃ 100ಕ್ಕೆ 100 ಸ್ವಲ್ಪ ಪೀಕಲಾಟವೇ ಈ ಎತ್ತೆ ಸೊಸೆಗೆ ಸಂಬಂಧಪಟ್ಟದ್ದು. ಈಗ ಕೆಲವ್ರದ್ದು ಆ ಪರಿಸ್ಥಿತಿ ಇದೆಯಲ್ಲ, ಒದ್ದಾಟ ಮಾಡ್ತಿದ್ದಾರಲ್ಲ, ಅವ್ರೇನು ಮಾಡಬೇಕು ಅಂತಂದರೆ ಈ CC ಇದೆಯಲ್ಲ, ಟ್ರಾನ್ಸ್ಪರೆಂಟ್ ಇರೋಂಥದ್ದು ಲೋಟ ಚಿಕ್ಕದಾಗಿ ಬರ್ತಕ್ಕಂಥದ್ದು, ಮೊದಲು ಇಂಜೆಕ್ಷನ್ ಬರ್ತಾ ಇತ್ತು, ಈಗೆಲ್ಲ ಬರ್ತಾ ಇಲ್ಲ ಅವು. ಆ ತರಹದ್ದು ಅದರ ಮೇಲ್ಭಾಗದ ಮುಚ್ಚಳ ಕೂಡ ತುಂಬ ಚೆನ್ನಾಗಿರ್ತಾ ಇತ್ತು, ರಬ್ಬರ್ ಥರ ಇರ್ತಾಯಿತ್ತು. ಅದು ಅದರ ಒಳಗಡೆ ಕೆಂಪು ನೀರನ್ನು ಹಾಕುವಂಥದ್ದು, ಒಣಗಿರುವಂಥ ಮೆಣಸಿನಕಾಯಿಯನ್ನು ತೆಗೆದುಬಿಟ್ಟು 22 ಬೀಜಗಳನ್ನು ಅದರೊಳಗಡೆ ಹಾಕುವಂಥದ್ದು, ಮನೆ ಯಾವುದಾದ್ರೂ ಒಂದು ಭಾಗದಲ್ಲಿ 22 ದಿನ ಬಚ್ಚಿಡೋದು. ಮತ್ತೆ ಸಾಂತ್ವನ ಆಗಲಿ, ಅಂದರೆ ಕೂಲ್ ಆಗಲಿ, ಸುಮ್ಮನೆ ನನ್ನ ಮೇಲೆ ಅಪವಾದ ಹಾಕೋದಾಗಲಿ, ಸುಮ್ಮನೆ ಏನೋ ಒಂದು ಎತ್ತಿಕಟ್ಟಿ ಮಾತಾಡೋದಾಗಲಿ, ಕಾಯ್ತಾ ಇರಬಾರ್ದು, ಜಗಳ ಕೀಳಲಿಕ್ಕೆ ಕಾಯ್ತಿರಬಾರ್ದು ಅನ್ನೋದಾದರೆ ಇದು ಸೊಸೆ ಮಾಡ್ತಿದ್ರು ಅತ್ತೆಗೆ ಅಪ್ಲೈ ಆಗುತ್ತೆ. ಅತ್ತೆ ಮಾಡಬಹುದು, ಅಥವಾ ಅತ್ತೆ ತುಂಬಾ ಕಾಟ ಕೊಡ್ತಿದ್ದಾಳೆ, ಸೊಸೆಯನ್ನು ಕೂಡ ಇದನ್ನು ಮಾಡಿಕೊಂಡ್ರೆ 22 ದಿನದಲ್ಲಿ ಅವ್ರು ಅರ್ಥ ಮಾಡ್ಕೊಂಡು ಬಿಡ್ತಾರೆ. ಅರೆ, ನನ್ನ ಮಗಳಾಗಿದ್ರೆ ನಾನು ಇಷ್ಟು ಹಿಂಸೆ ಕೊಡ್ತಿದ್ನಾ? ಮೊದಲು ಅರ್ಥ ಮಾಡ್ಕೊಳ್ಳಲ್ಲ. ಈ ರೆಮಿಡಿ ಆದ ಕೂಡಲೇ ಅವ್ರ ಮನಸ್ಸಿಗೆ ನಾಟುತ್ತೆ, ಅವರ ಕನಸಿಗೆ ಸ್ವಲ್ಪ ಮೆಸೇಜ್ ಕೊಡುತ್ತೆ. ಇದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಕೆಲವೆಲ್ಲ ಕೂಡ ಕನಸು ಅನ್ನೋದು ಬಹಳಷ್ಟು ಜನರನ್ನು ಬೆಚ್ಚಿ ಬೆಳೆಸುತ್ತೆ. ಏನಾದರೂ ನಡೆದಾಗ, ಸರ್ ನನ್ನ ಮಗಳ ಇಷ್ಟು ಮಾಡ್ತೀನ, ಅದೇ ಸೊಸೆ ಆಗಿದ್ರೆ ನನ್ನ ಅಮ್ಮ ಆಗಿದ್ದರೆ ನಾನು ಹೆಂಗೆ ನಡ್ಕೊಳ್ತೀನಿ, ಈಗ ಅವರ ಭಾವನೆಗಳಲ್ಲಿ ಬಿರುಕು ಬಿಡ್ತಾ ಇತ್ತಲ್ಲ, ಈಗ ಭಾವನೆಗಳಲ್ಲಿ ಬಾಂಧವ್ಯ ಬೆಸಿಗೆ ಬಂದ್ಬಿಡುತ್ತೆ ಈ ರೆಮಿಡಿ ಮಾಡಿಕೊಂಡು ಕೂಡಲೇ. ಅದಕ್ಕಾಗಿ ಈ ರೆಮಿಡಿಯನ್ನು ಮಾಡಿಕೊಳ್ಳಿ. ಈ 22 ದಿನಗಳ ಆದ ನಂತರ ಎಲ್ಲಾದರೂ ನೀರಿರ್ತಕ್ಕಂಥ ಕಡೆಗೆ ಎಸೆದು ಬಿಡ್ತಕ್ಕಂಥದ್ದು, ಕೆರೆ, ಕುಂಟೆ, ಬಾವಿ ಕಡೆ ಹಾಕಿಬಿಡುವಂಥದ್ದು, ಅಥವಾ ಒಂದು 1 ಅಡಿ 2 ಅಡಿ ಹಳ್ಳ ತೆಗೆದುಬಿಟ್ಟು ಹೂದು ಬಿಡುವಂಥದ್ದು. ನಿಮಗೆ ಅಷ್ಟು ಸಮಯ ಆಗಲಿ, ಆ ಕೆಲಸ ಮಾಡೋಕ್ಕೂ ನಿಮ್ಮ ಕೈಲಿ ಆಗದೇ ಇರಬಹುದು. ಸಾಧ್ಯ ಆಗುತ್ತೆ ಅಂದರೆ ಅದನ್ನು ಮಾಡಿ, ಅಭ್ಯಂತರ ಇಲ್ಲ ಅಂದರೆ ನೀರಿಗೆ ಹಾಕಿದ್ರು ಕೂಡ ಒಂದು ಲೆಕ್ಕ ಚುಕ್ತಾಗ್ಬಿಡುತ್ತೆ. ಹಬ್ಬ, ಒಂದು ದೊಡ್ಡ ತಾಪತ್ರಯ, ದೊಡ್ಡ ದುರಂತದಿಂದ ಆಚೆ ಬಂದಿನಷ್ಟು ಖುಷಿ ನಿಮ್ಮ ಮನಸ್ಸಿಗಿರುತ್ತೆ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಜಾತಕಗಳು ಬರೀ ಹೆಣ್ಣು ಗಂಡು ಅಷ್ಟೇ ಅಲ್ಲ, ಜೊತೆಗೆ ಅತ್ತೆ ಸೊಸೆದು ಕೂಡ ಬೇಸಿಕ್ ಸ್ವಲ್ಪ ನೋಡಿದ್ರೆ ಅವ್ರ ಲೈಫ್ ಚೆನ್ನಾಗಿರುತ್ತೆ. ಈಗ ಆಲ್ರೆಡಿ ಮದುವೆ ಆಗಿಬಿಟ್ಟಿದೆ, ನೋಡೋಕ್ಕಾಗಲ್ಲ, ಆದರೆ ಸಮಸ್ಯೆಗಳಿದೆ ಅಂತಂದರೆ ಅದಕ್ಕೆ ನಾವೇನು ಪರಿಹಾರ ಮಾಡಬೇಕು, ವಿಶೇಷವಾಗಿ 22 ದಿನಗಳ ಕಾಲ ನಾವು ಮಾಡುವಂಥ ಒಂದು ಪರಿಹಾರ ಹೇಗಿರುತ್ತೆ ಅಂತಂದರೆ ಅತ್ತೆಗಾಗಿರ್ಬೋದು, ಸೊಸೆಗಾಗಿರ್ಬೋದು, ಇಬ್ರಿಗೂ ಕೂಡ ಸೊಲ್ಯೂಷನ್ ಸಿಕ್ಕತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಇದೇ ರೀತಿ ಸಮಸ್ಯೆಗಳು ನಿಮ್ಮಲ್ಲಿ ಕೂಡ ಆಗ್ತಾ ಇದೆ, ಅಥವಾ ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ಗೆ ಈ ರೀತಿಯಾಗಿರುವಂಥ ತೊಂದರೆಗಳಿತ್ತು ಅಂತಂದರೆ ತುಂಬಾ ಸಿಂಪಲ್ ಆಗಿರುವಂಥ ಒಂದು ರೆಮಿಡಿಯನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ಯಾವುದೇ ರೀತಿ ನೀವು ಹಣ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ, ಕೇವಲ 22 ದಿನಗಳು ಮಾಡುವಂಥದ್ದು ಮಾತ್ರ. ಸೊ ಇವತ್ತಿನ ವಿಡಿಯೋ ನೋಡಿದ್ದೀರಾ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.